ಒಬ್ರು ಯಾರೇ ಬರ್ಬೋದಲ್ಲ, ಬರ್ರಿ ಈಗ ಬರ್ರಿ ಮ್ಯಾಮ್, ನೀವಿಲ್ಲೇ ಇರಿ. ತಮ್ಮ ಹೆಸರು? ಸಾಗರ್. ತಮ್ಮ ಹೆಸರು? ಜ್ಯೋತಿ ಸಾಗರ್. ಓಕೆ, ಬ್ಯೂಟಿಫುಲ್. ನೋಡಿರಿ, ಅವರು ಸಾಗರ್ ಬಿಡಲಿಲ್ಲ, ಅವರು ಸಾಗರ್ ಆ್ಯಂಡ್ ಜ್ಯೋತಿ. ಸ್ವಲ್ಪ ವಾಚ್ ತೆಗೆದಿಡ್ತೀರಿ, ವಾಚು ಬಳಿ ತೆಗೆದಿಡ್ರಿ, ವಾಪಸ್ ಹೋಗಾರ ತೊಗೊಂಡು ಹೋಗ್ರಿ, ನೀವು ತೆಗಿಬೇಕು. ಸ್ವಲ್ಪ ತೋಳು ಮ್ಯಾಲೆ ಏರಿಸ್ರಿ. ಸಂಸಾರ ಎಷ್ಟು ಮಜಾ ಇರ್ತದೆ ಅಂತ ಒಂದು ಸಣ್ಣ ಆ್ಯಕ್ಟಿವಿಟಿ ಅದು. ಈಗ ಹೆಂಗೋ ಲಗ್ನ ಆಗಿರಿ, ಈ ಚಲೋತ್ನಾಗ ಕಟ್ಟಿ ಹಾಕ್ಬಿಡ್ತೀನಿ ಇಬ್ಬರು. ಈಗ ಕಟ್ಟಿ ಹಾಕೋದು ಹೆಂಗೆ ಕಟ್ಟಿ ಹಾಕ್ತೀನಿ ಸ್ವಲ್ಪ ಗಮನ ಇಟ್ಟು ನೋಡ್ಕೋಬೇಕು ನೀವು. ನಾ ಹೇಳೋದನ್ನು ಮತ್ತು ಮಾಡೋದನ್ನು ಸರಿಯಾಗಿ ಕೇಳಿಸ್ಕೊಂಡ್ರೆ ನಿಮ್ಗೆ ಸಾಲ್ವ್ ಮಾಡ್ಲಿಕ್ಕೆ ಬರ್ತದೆ, ಇಲ್ಲ ಸಾಲ್ವ್ ಮಾಡ್ಲಿಕ್ಕೆ ಆಗೋದಿಲ್ಲ. ಬಲಗೈ ಕೊಡ್ರಿ ಸಾಗರ್, ಬಲಗೈ ಗಂಟು ಹಾಕ್ತೀನಿ, ಭಾಳ ಬಿಗಿ ಹಾಕೋದಿಲ್ಲ, ಸ್ವಲ್ಪ ಜಾಗ ಬಿಟ್ಟಿರ್ತೀನಿ ಇಲ್ಲಿ. ಹಾಂ, ಇದೇ ರೀತಿ ಇಲ್ಲೂ ಸ್ವಲ್ಪ ಜಾಗ ಬಿಟ್ಟು ಕಟ್ತೀನಿ, ಭಾಳ ಬಿಗಿ ಮಾಡೋದಿಲ್ಲ, ಆದರೂ ಜಗ್ಗಿ ಕೈ ನೋವು ಮಾಡ್ಕೋಬೇಡ್ರಿ. ಓಕೆ ಜ್ಯೋತಿ ಬನ್ನಿಮ್ಮ, ನಿಮ್ಮ ಬಲಗೈ ಕೊಡ್ರಿ. ಅವ್ರಿಗೆ ಕಟ್ಟಿದಂಗೆ ನಿಮಗೂ ಕಟ್ತೀನಿ, ಸ್ವಲ್ಪ ಜಾಗ ಬಿಟ್ಟಿರ್ತೀನಿ, ಭಾಳ ಟೈಟ್ ಕಟ್ಟೋದಿಲ್ಲ. ಈ ಕೈ ಕೊಡ್ರಿ. ಈ 3 ಕೈ ಕಟ್ಟಿದಂಗೆ ಇಲ್ಲೂ ಸ್ವಲ್ಪ ಜಾಗ ಬಿಟ್ಟು ಕಟ್ಟಿರ್ತೀನಿ, ಆದರೆ ಭಾಳ ಜೋರು ಜಗ್ಗಿ ಕೈ ನೋವು ಮಾಡ್ಕೋಬೇಡ್ರಿ, ಕೈ ಆಗಲಿ ಮಾಡ್ರಿ ಇಬ್ರು. ಈಗ ಹಾಂ, ಇವ್ರು ರಿಂಗ್ ಕಟ್ಟಿಬಿಟ್ಟೇನು ನಾನು. ನಮ್ಮಲ್ಲಿ ಒಂದು ಹೇಳ್ತಾರೆ, ಚೈನಾ ರಿಂಗ್ ಪಜಲ್, 2 ರಿಂಗ್ ಪಜಲ್ ಅಂತ. ಒಂದು ರಿಂಗ್ ಇನ್ನೊಂದು ರಿಂಗ್ನಾಗಿದ್ದರೆ ಬಿಡಿಸ್ಕೊಳಕ್ಕೆ ಬರೋದಿಲ್ಲ, ಪಾರ ಆಗ್ಲಿಕ್ಕೆ ಬರೋದಿಲ್ಲ ಅಂತ. ಹಾಗೇನಾರು ಆಗಿದೆ ನೋಡೋಣಂತ. ಇದು ಜ್ಯೋತಿ ಅವ್ರ ರಿಂಗು, ಇದು ಸಾಗರ್ ರಿಂಗು. ಒಂದು ರಿಂಗ್ನಾಗ ಒಂದು ರಿಂಗ್ ಹೋಗ್ಬಿಟ್ಟದ. ಈಗ ಅವ್ರು ಬಿಡಿಸ್ಕೊಂಡು ಹೊರಗೆ ಬರಬೇಕು. 3 ಕೆಲಸ ಮಾಡೋಂಗಿಲ್ಲ, ಏನು ಮಾಡಬಾರ್ದು ಅಂತ ಹೇಳ್ತೀನಿ, ಉಳ್ಕಿದೇನು ಬೇಕಾದ್ರೂ ಮಾಡ್ಬೋದು. ಮೊದಲೇದು ಇದು ಲೂಸ್ ಕಟ್ಟಿನಲ್ಲ, ಸಡ್ಲು ಕಟ್ಟಿನಿ, ಕೈಯಾಗಿನ ಬಳಿ ತೆಗೆದಂಗೆ ತೆಗಿಬಾರ್ದು, ಕೈಯಿಂದ ಎಳೆದು ತೆಗಿಯಂಗಿಲ್ಲ. ಎರಡನೇದು ಹಗ್ಗದ ಗಂಟು ಬಿಚ್ಚೋಂಗಿಲ್ಲ, ನೀವು ಅವ್ರ ಗಂಟು ಬಿಚ್ಚಂಗಿಲ್ಲ, ಅವ್ರು ನಿಮ್ದು ಬಿಚ್ಚಂಗಿಲ್ಲ, ನಾವು ಯಾರೂ ಬಿಚ್ಚಂಗಿಲ್ಲ. ಮೊದಲ ಕೈಯಿಂದ ಎಳೆದು ತೆಗಿಯಂಗಿಲ್ಲ, ಗಂಟು ಬಿಚ್ಚೋಂಗಿಲ್ಲ. 3ನೇದು ಭಾಳ ಮುಖ್ಯ, ಹಗ್ಗ ಕತ್ತರಿಸೋಂಗಿಲ್ಲ. ಈ 3 ಮಾಡಲಾರ್ದ ಹೊರಗೆ ಬರ್ಲಿಕ್ಕೆ ಪ್ರಯತ್ನ ಮಾಡಿರಿ. ಲೈಫ್ ಈಸ್ ಆಲ್ ಅಬೌಟ್ ದಿಸ್. ಹಾಂ, ವೆರಿ ಗುಡ್, ವೆರಿ ಗುಡ್, ಕರೆಕ್ಟ್ ಕರೆಕ್ಟ್ ಕರೆಕ್ಟ್, ವೆರಿ ಗುಡ್, ಕರೆಕ್ಟ್, ವೆರಿ ಕರೆಕ್ಟ್, ಎಸ್ ಕರೆಕ್ಟ್. ಹಾಂ ಹಾಂ, ಕರೆಕ್ಟ್, ಈ ಕರೆಕ್ಟ್ ಬಂತದ್ದು. ಓಹೋ ಹಾಂ, ಹಾಕ್ಬೋದು, ಅದ್ರ ಹೊರಗೆ ತೆಗಿಬಾರ್ದು ಅಷ್ಟೇ. ನಮ್ಗೆ ಯಾರೋ ಒಂದು ಕಡೆ ಮಾಡಿಸಿದ್ದೆ, ಬ್ಯಾಂಕಾಕ್ನಾಗ ಮಾಡಿಸಿದ್ದೆ, ಅವ್ರು ಹೇಳಿದರು ಗಂಟು ಬಿಚ್ಚಿದ್ರು ಚಲೋ, ಬಿಚ್ಚಿದ್ರು ಚಲೋ ಅಂತ. ಹಾಂ, ಕರೆಕ್ಟ್. ಒಂದು ಕ್ಷಣ ವಿಚಾರ ಮಾಡಿರಿ, ಏನು ಮಾಡಿರಿ. ಹಾಂ, ಕರೆಕ್ಟ್ ಕರೆಕ್ಟ್, ಹೊಸದಿದು, ವೆರಿ ಕರೆಕ್ಟ್, ವೆರಿ ಕರೆಕ್ಟ್. ಬರೋದಲ್ಲ? ಹಾಂ, ಅವ್ರು ಹೇಳ್ತಾರೆ ಬರ್ತಂತಾರೆ, ಅವ್ರು ಜ್ಯೋತಿಷ ಬರ್ತದೆ, ಬರೋದಲ್ಲ? ಯಾರ್ಯಾರು ಹೆಲ್ಪ್ ಮಾಡ್ಬೋದು? ಹಾಂ, ಹೆಂಗೆ ಹೋದ್ರು ಅಲ್ಲಿಗೆ ಬರ್ತವೆ ವಾಪಸ್ ಬಂತ. ಹಾಂ, ಬನ್ನಿ ಬನ್ನಿ, ಹಾಂ ಬರ್ರಿ, ಅವ್ರ ಐಡಿಯಾ ಹೇಳ್ತಾರೇನು. ನೀವು ನೋಡಿದ್ರಿ ಮೊದಲು ಇದನ್ನ ಹೇಳ್ರಿ. ಹಾಂ, ಗೊತ್ತದ ಅವ್ರಿಗೆ. ಈ ಕಡೆ ಬರ್ರಿ, ಈ ಕಡೆ ಬರ್ರಿ ಅಂತ ಅವ್ರಿಗೆಲ್ಲ ಗೊತ್ತಾಗ್ತದೆ, ಹೆಂಗೆ ಬಿಡಿಸ್ತೀರಿ ಏನು ಗೊತ್ತಾಗ್ತದೆ. ಕರೆಕ್ಟ್, ಐಡಿಯಾ ಕರೆಕ್ಟ್ ಅದೇ ಅವ್ರದ್ದು. ಹಾಂ, ಕರೆಕ್ಟ್, ಬಿಲ್ಕುಲ್ ಕರೆಕ್ಟ್. ಆದರೆ ಜಾಸ್ತಿ ಕಾಂಪ್ಲಿಕೇಶನ್ ಆದರೆ ಅವ್ರನ್ನ ಬೈಬೇಕು ನೀವು. ಅದು ಹಿಂದೆ ನೋಡ್ಯಾರ ಅವರು, ಮರ್ತು ಹೋಗಿ ಸ್ವಲ್ಪ ಎಲ್ಲೋ. ಇದು ಯಾವಾಗಲೂ ಹಿಂಗೆ. ಹಾಂ, ಕರೆಕ್ಟ್, ಎಸ್, ಬಂತು 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 ಬಂತು. ಹಾಂ, ಕರೆಕ್ಟ್ ಕರೆಕ್ಟ್ ಕರೆಕ್ಟ್, ಹತ್ರ ಬಂದದ್ದು ನೋಡಿ, ಏನು ಪ್ರಾಬ್ಲಮ್ ಇಲ್ಲ, ನಥಿಂಗ್ ರಾಂಗ್. ಹೌದಾ? ಅವ್ರು ಹೇಳಿದ್ರು ಬರ್ಲಿಕ್ಕೆ ಸಾಧ್ಯ ಇಲ್ಲರಿ, ಇದು ನಾವು ಸಾಮಾನ್ಯ ಮನ್ಯಾಗ ಪ್ರಾಬ್ಲಮ್ ಹಿಂಗೆ ಆಗೋದು ಹಿಂಗೆ, ಇವ್ರು ಸುಧಾರಿಸ್ಲಿಕ್ಕೆ ಆಗೋದಿಲ್ಲ ರೀ, ನೀವು ಹಿಂಗೆ ಇರೋದು, ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ ಅದು ಅಂತ ಅವ್ರು ಅನ್ನೋದು. ಈಗ ಯಾವಾಗಲೂ ಹಿಂಗೆ, ಅವತ್ತೇ ನೋಡಿಲ್ಲಲ್ಲ, ಅವತ್ತಿನ ಹಿಂಗೆ ಇದ್ದಾಳೆ, ಏನು ಬದಲಾಗಿಲ್ಲ ಅಂತ ಅವ್ರು ಅನ್ನೋದು. ಇದು ಸಾಲ್ವ್ ಆಗೋದಲ್ಲ, ಇದು ಈಗಿನ್ನ ಕಾಂಪ್ಲಿಕೇಟ್ ಜಾಸ್ತಿ ಆಗಿದೆ. ಈಗ ಇದು ಬಂದು ಸೀದಾ ಇತ್ತದು, ಒಂದು ರೌಂಡ್ ಸುತ್ತ ಹೋಗ್ರಿ ನಿಮ್ಮ ಸುತ್ತ. ಹಾಂ, ಬರ್ರಿ ನೀವು ವಾಪಸ್. ಹಾಂ, ಅಟ್ಲೀಸ್ಟ್ ಬರೋಬ್ರಿ ಬಂದ್ವಿ. ಇದನ್ನು ಮಾಡಿ ತೋರಿಸ್ತೇನೆ, ನಾನು ಟೈಮ್ ಜಾಸ್ತಿ ತೊಗೊಳ್ಳೋದು ಬೇಡ ಅಂತ. ನೀವು ಇಲ್ಲೇ ರೀ, ಗೊತ್ತಾಗ್ತದೆ. ಯು ಕ್ಯಾನ್ ಸಿ, ನಿಮ್ಗೆ ಗೊತ್ತದ ಅದು ಎಲ್ಲಿ ಅಂತ, ಬಟ್ ಸರಿಯಾಗಿ ಗೊತ್ತಿಲ್ಲ. ಕೈ ಆಗಲಿ ಮಾಡಿರಿ. ಇದೇನದು ಭಾಳ ಸಿಂಪಲ್ ಅದ. ಅವರೆಲ್ಲ ಪ್ರಯತ್ನ ಮಾಡಿದರು, ಏನು ಮಾಡಿದ್ರು ಮತ್ತೆ ಅಲ್ಲಿಗೆ ಬರ್ತದೆ, ಕೈ ತೆಗಿಲಿಕ್ಕೆ ಬರೋದಿಲ್ಲ. ಮತ್ತು ಅಲ್ಲಿ ಕೂತ್ರೆ ಭಾಳ ಸುಲಭ ಅನ್ನಿಸ್ತದೆ. ಅದು ಏನಿಲ್ಲ, ಹಿಂಗೆ ಒಳಗೆ ಹೋಗ್ಬಿಡೋದು, ಬಂದ್ಬಿಟ್ರೆ ಅದು ಹೊರಗೆ ಅಂತ ಅನ್ಸಂಗಿಲ್ಲ. ಅದು ಯಾವಾಗಲೂ ಹಾಗೆ ಮಂದಿ ಬಗ್ಗೆ ಮಾತಾಡ್ಬೇಕಾದ್ರೆ ಭಾಳ ಸುಲಭ ಇರ್ತದೆ. ಎಷ್ಟಾಗಿ ಗದ್ದಾಡ್ತಾರೆ ಅವರು, ಭಾಳ ಸುಲಭದಲ್ಲ ಅವ್ರಿಗೆ ಅಂತೀವಿ ನಾವು. ನಮ್ಮದು ಬಂದಾಗೆ ಗೊತ್ತಾಗೋದು ನಮ್ಗೆ ಹೆಂಗಿರ್ತದೆ ಅಂತ. ಇಲ್ಲೇ ನಮಗೆ ಸೊಲ್ಯೂಷನ್ ಇಲ್ಲದ ಅಂತ ಅನಿಸ್ಬಿಟ್ಟದ ನಮಗೆ.
ಸೊಲ್ಯೂಷನ್ ಇಲ್ಲ. ಅದು ಹೇಳ್ತೀವಿ ಯಾವಾಗಲೂ ನಿಜವಾದ ಸೊಲ್ಯೂಷನ್ ಬೇರೆ ಇರ್ತದೆ, ಸೊಲ್ಯೂಷನ್ ಹಂಗೆ ಕಾಣಿಸೋದು ಬೇರೆ ಇರ್ತದೆ. ಒಂದು ಉದಾಹರಣೆ ಹೇಳ್ಬೇಕು ನಿಮ್ಗೆ. ಒಂದು ನಾಟಕ ನೋಡ್ಲಿಕ್ಕೆ ಹೋಗಿರಿ ಎಲ್ಲೋ ಒಂದು ಕಡೆ, ಅಥವಾ ದೊಡ್ಡ ಥಿಯೇಟರ್, 1000 ಮಂದಿ ಇದ್ದಾರೆ. ಹಿಂದೊಂದು ದೊಡ್ಡ ಬಾಗಿಲದ, ಆ ದೊಡ್ಡ ಬಾಗಿಲ ಮೂಲಕ ಹೋಗಿ ನಿಮ್ಮ ಜಾಗದಾಗ ಕೂತೀರಿ. ನಾಟಕ ಭಾರಿ ಚಲೋ ನಡೆದದ. ಅರ್ಧ ನಡೆದಾಗ ಯಾರೋ ಓದಿರ್ತಾರೆ, ಬೆಂಕಿ ಎತ್ತದ, ಓಡ್ರಿ ಓಡ್ರಿ ಓಡ್ರಿ, ಬೆಂಕಿ ಬೆಂಕಿ ಅಂತಾರೆ. ಎಲ್ಲ ಮಂದಿ ಎಲ್ಲಿ ಓಡ್ತಾರೆ? ಆ ದೊಡ್ಡ ಬಾಗಿಲ, ತಲೆ ಕೂತಲ್ಲಿ ದೊಡ್ಡ ಬಾಗಿಲ ಅಂತದಲ್ಲ, ಎಲ್ಲರೂ ಅಲ್ಲೇ ಹೋದ್ರೆ ಗ್ಯಾರಂಟಿ ಕಾಲು ತುಳಿತಾಗ್ತದೆ. ನೀ ಗಮನ ಇಡ್ಬೇಕು. ಸ್ಟೇಜ್ ಅದಲ್ಲ, ಸ್ಟೇಜ್ 2 ಕಡೆಗೂ 2 ಸಣ್ಣ ಸಣ್ಣ ರೂಮ್ ಇರ್ತಾವೆ, ಗ್ರೀನ್ ರೂಮ್, ಮೇಕಪ್ ರೂಮ್ ಅಂತ ಇರ್ತಾವೆ. ಅಲ್ಲಿಂದ ಹೊರಗೆ ಹೋಗಿ ಸಣ್ಣ ಸಣ್ಣ ಬಾಗಿಲು ಇರ್ತಾವೆ. ಎಷ್ಟೇ ಸಣ್ಣದಿದ್ರು 15-20 ಮಂದಿ ಆರಾಮಾಗಿ ಹೋಗ್ಬೋದು, ಈ ಕಡೆ 20 ಮಂದಿ ಹೋಗ್ಬೋದು. ಮುಂದೆ ಕೂತವ್ರೆ ಅಲ್ಲಿ ಹಿಂದೆ ಹೋಗ್ಲಾರ್ದೆ ಇಲ್ಲಿ ಹೋಗ್ಬೇಕು ಅನ್ಸಂಗಿಲ್ಲ ನಮ್ಗೆ ಸೊಲ್ಯೂಷನ್ ಅಂತ ತಿಳ್ಕೊಂಡು. ಯಾಕೆ ದೊಡ್ಡದಂತದಲ್ಲ, ತಲೆಗೆ ದೊಡ್ಡ ಬಾಗಿಲಿಂದ ಬಂದೀವಿ, ದೊಡ್ಡ ಬಾಗಿಲದ, ಅಲ್ಲೇ ಹೋದ್ರೆ ಆಗೋದಿಲ್ಲ. ಇಲ್ಲೇ ತೋರಿಸ್ತೀನಿ ಹೆಂಗೆ ಮಾಡಬೇಕು ಅಂತ. ಕೈ ಆಗಲ್ ಮಾಡಿರಿ, ಕೈ ಆಗಲ್ ಮಾಡಿರಿ. ಹಾಂ, ಈ ಹಗ್ಗ ಏನದ, ಇದು ಮ್ಯಾಲೊಂದು ಹಗ್ಗದ, ಕೆಳಗೊಂದು ಹಗ್ಗದ. ಇದು ಮ್ಯಾಲಿನ ಹಗ್ಗ. ಇದು ಎಲ್ಲಿ ಹೋಗ್ತದೆ ಕೈ? ಇದು ಅವ್ರ ಎಡಗೈ ಕಡೆ ಹೋಗ್ತದೆ ಅಲ್ಲ. ಈಗೇನು ಮಾಡಬೇಕು, ಹಗ್ಗ ಹಿಂಗೆ ತೊಗೋಬೇಕು, ಹಿಂಗೆ ತೊಗೊಂಡು ಕೈ ಕೆಳಗೆ ಹಾಸಬೇಕು, ಬೆರಳು ಮೇಲೆ ಹಾಸಬೇಕು, ತಕೊಂಡ್ಬಿಡ್ಬೇಕು. ಹೊರಗೆ ಬಂದರು. 3 ಮಾಡಲಾರ್ದೆ ಬರ್ತದೆ. ಜೀವನದಾಗ ಸಮಸ್ಯೆ ಹಿಂಗೆ, ಇವರೊಂದು ಹೇಳೋದು ಇವರೊಂದು ಹೇಳಿದ್ರೆ ಸಾಲ್ವ್ ಆಗೋದಿಲ್ಲ. ಇಬ್ಬರು ಕೂತು ವಿಚಾರ ಮಾಡಬೇಕು. ನಾವು ಇಲ್ಲೇ ಅಂದ್ಕೊಂಡ್ವಿ, ಇಲ್ಲಿ ಇರಲಿಕ್ಕಿಲ್ಲ, ಸೊಲ್ಯೂಷನ್ ಇರಲಿಕ್ಕಿಲ್ಲ. ಇಲ್ಲೇ ಈ ಸಮಸ್ಯೆಗೆ ಇದಲ್ಲ, ಸಮಸ್ಯೆ ಬೇರೆ ಇರಬೇಕು. ನಾವು ಸಾಮಾನ್ಯವಾಗಿ ಏನು ಮಾಡ್ತೀವಿ, ಏನಾರೆ ಪ್ರಾಬ್ಲಮ್ ಆದ್ರೆ ದೊಡ್ಡವ್ರನ್ನ ಕೇಳ್ತೀವಿ, ಒಬ್ಬರು ಮನೆಗೆ ಯಾರು ಇದ್ದಾರಂತ. ಯಾಕೆ ಇಂಥದ್ದು ಹೋಗಿ ಬಂದಿರ್ತಾರೆ ಎಲ್ಲ ಬೇಕಾದಷ್ಟು ಪ್ರಾಬ್ಲಮ್. ಅವ್ರು ಹೇಳ್ತಾರೆ, ಹಂಗಲ್ಲೋ ಮಾರಾಯ, ಪ್ರಾಬ್ಲಮ್ ಇರೋದು ಇಲ್ಲೆಲ್ಲ, ಇಲ್ಲದ ಪ್ರಾಬ್ಲಮ್ ಇದು ಅಂತ ಹೇಳ್ತಾರೆ. ಅದಕ್ಕೆ ನಾ ಹೇಳೋದು, ಜೀವನದಾಗ ಸಮಸ್ಯೆ ಯಾವುದೇ ಬಂದರೂ ಸಹಿತ ಇಬ್ಬರು ಕೂತು ವಿಚಾರ ಮಾಡೋದು. ಇಬ್ಬರು ಒಂದು ಡಿಫ್ರೆಂಟ್ ಡೈರೆಕ್ಷನ್ ವಿಚಾರ ಮಾಡ್ಲಿಕ್ಕೆ ಹತ್ರ ಆಗೋದಿಲ್ಲ. ಅದು ಮತ್ತೆ ಇನ್ನೊಂದು ಹೇಳ್ತೀನಿ, ಜೀವನದ ಸಮಸ್ಯೆಗಳ ಪರಿಹಾರಗಳು ದೊಡ್ಡದಾಗಿರೋದಿಲ್ಲ, ಸಣ್ಣದಾಗಿರ್ತಾವೆ. ಒಂದು ಎಕ್ಸಾಂಪಲ್ ಹೇಳ್ಬಿಡ್ಬೇಕು. ಲೈಫ್ ಈಸ್ ನಾಟ್ ಅಬೌಟ್ ಮರ್ಸಿಡೀಸ್ ಕಾರ್ಸ್ ಆ್ಯಂಡ್ ಇಂಪೋರ್ಟೆಡ್ ನೆಕ್ಲೆಸಸ್, ಈಸ್ ಆಲ್ ಅಬೌಟ್ ಸ್ಮಾಲ್ ಅಂಡರ್ಸ್ಟ್ಯಾಂಡಿಂಗ್. ಸಣ್ಣ ಪುಟ್ಟ ಹೊಂದಾಣಿಕೆ, ಸಣ್ಣ ಪುಟ್ಟ ತಿಳುವಳಿಕೆಗಳು, ಅವ್ರ ಬಗ್ಗೆ ಇವ್ರ ಪ್ರೀತಿ, ಇವ್ರ ಬಗ್ಗೆ ಅವ್ರ ಪ್ರೀತಿ, ಮತ್ತು ಇನ್ನೊಂದು ಸಮಾಧಾನ ಎಲ್ಲ ದೊಡ್ಡದೇ ಇರ್ತದಂತಲ್ಲ, ಸಣ್ಣ ಸಣ್ಣ ಸಮಾಧಾನಗಳು. ವಿ ಸೀತಾರಾಮಯ್ಯ ಅಂತಿದ್ರು, ತಾವು ಕೇಳಿರ್ಬೇಕು. ದೊಡ್ಡ ಎಮ್ಮ ಮನೆಯ ಅಂಗಳದೆ ಬೆಳೆದೊಂದು ಹೂವನ್ನು ಬರೆದಂಥ ಕವಿ. ಅವ್ರು ಹೇಳೋರು, ಮನೆಗೆ ಹೋಗ್ಬೇಕಾದ್ರೆ ತಪ್ಪದೆ ದುಡ್ಡು ಇಲ್ದರೆ ಯಾರ ಕಡೆ ಇಸ್ಕೊಂಡು ಒಂದು ಮಳ ಮಲ್ಲಿಗೆ ಹೂ ತೊಗೊಂಡು ಹೋಗ್ತಿದ್ದೆ ನಮ್ಮ ಮನೆಗೆ ಅಂತ. ಮನೆಗೆ ಹೋದ ಕೂಡಲೇ ಹೆಂಡ್ತಿ ಗೊತ್ತಾಗಬೇಕು, ಮಲ್ಲಿಗೆ ಹೂ ತಂದಾರ ಅಂದ ಕೂಡಲೇ ನನ್ನ ಗಂಡ ಅನಿಸಲ್ಲ ಮಲ್ಲಿಗೆ ಹೂ ತಂದಾರ. ಅವ್ರೇನು ಭಾಳ ದೊಡ್ಡ ತರಬೇಕಾಗಿಲ್ಲ, ಮಲ್ಲಿಗೆ ಹೂ ತಂದ್ರೆ ಸಾಕು. ಆದ್ದರಿಂದ ಜೀವನದ ಸಮಸ್ಯೆಗಳಿಗೆ ಪರಿಹಾರಗಳು ದೊಡ್ಡದು ಇರೋದಿಲ್ಲ, ಸಣ್ಣ ಸಣ್ಣದು ಇಲ್ಲಿ ಇರ್ತದೆ. ನಾವು ಇಲ್ಲಿ ನೋಡ್ಲಿಕ್ಕೆ ಹೋಗ್ತೀವಿ. ಅದನ್ನು ಗಮನ ಇಟ್ಟು ನೋಡಿದರೆ ಜೀವನ ಭಾಳ ಚೆಂದ ಆಗ್ತದೆ. ಥ್ಯಾಂಕ್ ಯು ಸೋ ಮಚ್.